ಜೀವ ರಕ್ಷಣೆ ಮಾಡಿದ್ದನ್ನು ಮನುಷ್ಯರು ನೋಡುದು ಬೇಡ ನಮಗೆ, ಆದರೆ ಮನುಷ್ಯತ್ವ ಇರುವವರು ನೋಡಿದರೆ ಸಾಕು. ನಾನೊಂದು ಭಾಗ್ಯವಂತ ನೆನೆಸ್ಕೊಳ್ಬೇಕು. ನನ್ನ ತಂದೆ ತಾಯಿ ಇರುವಾಗಲೂ ಸಹ ಅವರು ದೇವ್ರ ಥರ. ಆದರೆ ಇಂಥ ಒಂದು ಹೆಂಡತಿ ಪಡ್ಕೊಳ್ಳಿಕ್ಕೆ ನಾನು ಅವಳು ಬಂದೇ ಆಗ್ತಾ ಇದ್ದೇನೆ. ನಾನೊಂದು ದೇವರ ಸಮಾನ, ದೇವತೆ ಬಂದಾಗೆ ಆಗಿದೆ. ಸ್ನೇಹಿತರೆ ನಮಸ್ಕಾರ. ವ್ಲಾಗ್ ವಿತ್ ಹೇಮಂತ್ ಸಂಪಾಜೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಮಲ್ಪೆಗೆ ಬಂದಿದ್ದೇವೆ. ಯಾಕೆ ಮಲ್ಪೆಗೆ ಬಂದಿದ್ದೇವೆ ಅಂತ ಹೇಳಿದರೆ, ಶಿರೂರಿನಲ್ಲಿ ನಡೆದಂತಹ ದುರಂತ ನಮ್ಮ ಕಣ್ಣೆದುರಿಗಿದೆ. ಅಲ್ಲಿ ಆಗಿರುವಂತಹ ದುರಂತದ ಸಾಲುಗಳನ್ನು ನಾವು ನೋಡಿದ್ದೇವೆ. ಒಂದು ಅರ್ಜುನ್ ಅನ್ನುವಂತಹ ಲಾರಿ ಚಾಲಕನ ಒಂದು ಟ್ರಕ್ ಇವತ್ತು ಕೂಡ ಒಂದು ನೀರಿನೊಳಗಡೆ ಇರುವಂಥದ್ದು ನಾವು ನೋಡಿದ್ದೇವೆ. ಹಾಗಾಗಿ ಅಲ್ಲಿಯ ಕಾರ್ಯಾಚರಣೆ ನಡೀತಾ ಇದೆ. ಒಂದು ಕಡೆ ನಮ್ಮ ಈಶ್ವರ್ ಮಲ್ಪೆ ಅವರ ತಂಡ ಅಲ್ಲಿ ಹೋಗಿ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿಯ ಆಡಳಿತ ವರ್ಗ ಅವರ ಜೊತೆ ನಡೆದುಕೊಂಡಂಥ ರೀತಿ ಯಾವುದು ಕೂಡ ಸಮಾಜಕ್ಕೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಮಾನವೀಯ ನೆಲೆಯನ್ನು ಮೀರಿ ವರ್ತಿಸಿಕೊಂಡಂತಹ ಅಧಿಕಾರಿಗಳ ವಿರುದ್ಧ ಭಾರಿ ಆಕ್ರೋಶ ಕೇಳಿ ಬರ್ತಾ ಇದೆ. ಹೀಗಾಗಿ ಇವತ್ತು ಈಶ್ವರ್ ಮಲ್ಪೆ ಅವರನ್ನು ಮಾತಾಡಿಸ್ಬೇಕು, ಈ ಒಂದು ಸಂದರ್ಭದಲ್ಲಿ ಅವರ ಒಂದು ಮಾತನ್ನು ಕೇಳಬೇಕು ಅಂತೇಳಿ ನಾವು ಇಲ್ಲಿ ಬಂದಿದ್ದೇವೆ. ಬನ್ನಿ ನಾವು ಈಶ್ವರ್ ಮಲ್ಪೆ ಅವರ ಮನೆಗೆ ಹೋಗೋಣ. ಬನ್ನಿ ಅವ್ರ ಜೊತೆ ಮಾತಾಡೋಣ, ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಬನ್ನಿ. ನಮ್ಮ ಗಾಡಿಯನ್ನು ಪಾರ್ಕ್ ಮಾಡಿದ್ದೇವೆ. ಈಶ್ವರ್ ಮಲ್ಪೆ ಅವರು ನಮ್ಮನ್ನು ಇಲ್ಲೇ ಇದ್ದಾರೆ. ಹಾಗೆ ಸರ್ ನಮಸ್ತೆ, ಹೇಗಿದ್ದೀರಿ? ಆರಾಮಾಗಿದ್ದೀನಿ. ನೋಡಿ ಮೈಕ್ ಇಟ್ಕೊಳ್ಳಿ. ನಾವು ಬಹಳ ದೂರದಿಂದ ನಿಮ್ಮನ್ನು ಮಾತಾಡಿಸ್ಬೇಕು ಅನ್ನುವ ಕಾರಣಕ್ಕೆ ಬಂದಿದ್ದೇವೆ. ನಮಸ್ಕಾರ. ಫಸ್ಟಾಗಿ ನಮಸ್ತೆ ಅಣ್ಣ. ಇದು ನಮ್ಮ ಚಾನಲ್ ಮೂಲಕ ನಾವು ಮೊನ್ನೆ ಶಿರೂರದು ವಿಡಿಯೋಗಳನ್ನು ಹಾಕ್ತಾ ಬಂದ್ವಿ. ಹೌದು. ಇಂಥ ಸಂದರ್ಭದಲ್ಲಿ ನಮ್ಮ ವೀಕ್ಷಕರು ಹೇಳ್ತಾ ಇದ್ರು, ಈಶ್ವರಣ್ಣನ ಈ ಟೈಮಲ್ಲಿ ನೀವು ಮಾತಾಡಿಸ್ಬೇಕು. ರೀಸನ್ ಏನಂತ ಹೇಳಿದ್ರೆ, ಅವರ ಮನಸ್ಸಿನ ನೋವನ್ನು ನಮ್ಮ ಚಾನಲ್ ಮೂಲಕ ತೋರಿಸಿ, ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ತೋರಿಸಿ ಅಂತ ಹೇಳ್ತಾ ಇದ್ರು. ಹಾಗೆ ನಾವು ನಿಮ್ಮನ್ನು ಮಾತಾಡಿಸೋಣ, ಒಂದಷ್ಟು ಹೊತ್ತು ನಿಮ್ಮ ಜೊತೆ ಮಾತಾಡ್ತಾ ನಿಮ್ಮ ಫ್ಯಾಮಿಲಿ ಬಗ್ಗೆನೂ ಕೇಳ್ಕೊಳ್ಬೇಕು. ಯಾಕಂದರೆ ತುಂಬ ಜನ ಮಾಡಿದ್ರೂ ಕೂಡ ಒಂದು ಇಂತಹ ಸಂದರ್ಭದಲ್ಲಿ ನಿಮ್ಮ ಸಮಾಜಕ್ಕೆ ನೀವು ಕೊಡ್ತಿರುವಂಥ ಕೊಡುಗೆ ಏನು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗುವಂತಹ ಒಂದು ರೀತಿಯಲ್ಲಿ ನಾವು ಹೋಗಬೇಕು ಅಂತ ನಾವು ಇಲ್ಲಿಗೆ ಬಂದಿದ್ದೇವೆ. ಸಂದೇಶ ನಿಮ್ಮ ಮೂಲಕನೇ ಹೋಗಬೇಕು. ಸರ್, ಈಗ ಹೋಗ್ತಾ ಮಾತಾಡೋಣ. ಖಂಡಿತವಾಗಿಯೂ. ಈಗ ಹೇಳ್ತೀನಿ, ನಮ್ಮ ಇಲ್ಲಿ ನೋಡಿ, ಇಲ್ಲಿ ಬಂದಿದ್ರಲ್ಲ, ಇದೇ ಮಲ್ಪೆ ಬೀಚ್. ನಮ್ಮ ಇಲ್ಲಿ ನೋಡಿ ಬೀಚ್ ನೋಡಿ, ಇದು ಬೀಚ್. ಇಲ್ಲಿಂದ ಅರ್ಧ ನಮ್ಮ ಕಡಲ ಕಿನಾರೆ ಹತ್ರ ನಮ್ಮ ಮನೆ ನೋಡಿ. ಇಲ್ಲಿ ತೋರ್ತಾ ಉಂಟಲ್ಲ, ಇಲ್ಲಿ ಬೀಚ್ ಅರ್ಧ ಕಿಲೋಮೀಟರ್ ಇದು ಬೀಚ್. ನಮ್ಮ ಆಂಬುಲೆನ್ಸ್ ಅಲ್ಲಿ ನಿಲ್ಸಿದೆ. ಹೋಗಲ್ಲ ಆಂಬುಲೆನ್ಸ್ ಇದೆ. ಒಂದು ಆಂಬುಲೆನ್ಸ್ ನಾವು ರಿಪೇರಿ ಕೊಟ್ಟಿದ್ದೇವೆ ಅಂತ ಹೇಳಿ ಪೋಸ್ಟ್ ಅದಕ್ಕೆ ಅಲ್ಲಿ ರಿಪೇರಿ ಉಂಟು. ಇಲ್ಲಿ ನೋಡಿ, ಇದು ಬಲರಾಮ ನಗರ ದೇವಸ್ಥಾನ. ಇಲ್ಲಿ ದೇವಸ್ಥಾನ ಪಕ್ಕದಲ್ಲಿ ಇರೋದು ಬಲರಾಮ ಟೆಂಪಲ್ ಅಲ್ಲ. ಅದ್ರ ಹಿಂದ್ ಭಾಗದಲ್ಲಿ KB ಆಫೀಸ್ ನಮ್ಮ ಮನೆ ಇರೋದು ನೋಡಿ. ಬಲರಾಮ ನಗರ ಒಂದನೇ ಕೊಳ ವಾರ್ಡ್ ಬಲರಾಮನಗರ ಅಂತ ಹೇಳಿದ್ರೆ ಮುಖ್ಯ ರಸ್ತೆಗೆ ಬಂದ್ರೆ ಇಲ್ಲಿ ನಿಮ್ಮ ಮನೆಗೆ ಹೋಗುವಂತ ದಾರಿ. ಹೌದು. ಈ ಕಡೆ ಬೀಚ್, ಈ ಕಡೆ ನಮ್ಮ ಮನೆ. ಈಗ ನೀವು ಶಿರೂರಿಂದ ಹೇಗೆ ಬಂದ್ರಿ ಸರ್? ಈಗ ನಾವು ನೋಡಿ ಕಾರ್ಯಾಚರಣೆಯನ್ನ ಮುಗಿಸಿ ಯಾವಾಗ ಬಂದ್ರಿ? ಅಲ್ಲಿ ಸುಮಾರು ನಿಮಗೆ ಗೊತ್ತಿದ್ದಾಗೆ 3 ಹಂತ ಕಾರ್ಯಾಚರಣೆ ನಡೆದಿದೆ. ಒಂದು ಹಂತದ ಆಗಿದೆ. ಅವಾಗ ಮಳೆ ಬರುವಾಗ, ನಿಮ್ಗೆ ಗೊತ್ತು, ತುಂಬಾ ಮಳೆ ಬರುವಾಗ ಕೆಲಸ ಮಾಡ್ಲಿಕ್ಕೆ ಆಗಿಲ್ಲ. 9.5 ಅಲ್ಲಿ ನನ್ನ ಕರೆದಿದ್ರು 11ನೇ ದಿವಸಕ್ಕೆ. 11 ದಿವಸ ಕೆಲಸ ಮಾಡಲಿಕ್ಕೆ ಅಲ್ಲೊಂದು ದಿವಸ, ಒಂದು 5-6 ದಿವಸ ಕೆಲಸ ಮಾಡಿ ಮತ್ತೆ ವಾಪಸ್ ಬಂದಿದ್ದೆ. ನಿರ್ದೇಶಿಸಿ ಪಾಯಿಂಟ್ ಎಲ್ಲ ತೋರಿಸಿ ಆಮೇಲೆ 2 ಹಂತಕ್ಕೆ ಹೋಗಿದ್ದೆ. 2 ಹಂತದಲ್ಲಿ ಸ್ವಲ್ಪ ಕೆಲಸ ಮಾಡಿ ಮತ್ತೆ ವಾಪಸ್ ಬಂದೆ. 3ನೇ ಹಂತಕ್ಕೆ ನಾವು ಇಲ್ಲಿ ಮತ್ತೆ ಹೋಗಿದ್ದೇವೆ. ನಿಮ್ಗೆ ಗೊತ್ತಿದ್ದ ಹಾಗೆ 3ನೇ ಹಂತದಲ್ಲಿ ನೀರೆಲ್ಲ ತಿಳಿಯಾಯಿತು. ಅಲ್ಲಿ ಏನಂದರೆ, ಫಸ್ಟೇ 1ನೇ ಹಂತದಲ್ಲಿ ನಾವು ಎಲ್ಲ ಪಾಯಿಂಟ್ ಮಾಡಿ ಇಟ್ಟಿದ್ದೇವೆ. ಅಲ್ಲಿ ಹೋಗುವ ಪಾಯಿಂಟ್ ಮಾಡಲಿಕ್ಕೆ ಅವ್ರು ತೋರಿಸಿದ ಪಾಯಿಂಟ್ ಇತ್ತು. CP1, CP2, CP3, CP4 ಪಾಯಿಂಟ್ ಇತ್ತು. ನಮಗೆ ಅವಾಗ ಏನಾಯಿತು, 3 ಪಾಯಿಂಟ್ ನೋಡ್ಲಿಕ್ಕೆ ಆಯಿತು. CP1, CP2, CP3. ಆ 3 ಪಾಯಿಂಟ್ ನೋಡಲಿಕ್ಕೆ ನಾನು ಹೋಗಿದ್ದ ಒಂದು ಕೆಲಸವೇ ಬೇರೆ ಆ ಥರ. ಯಾಕೆಂದರೆ ನಮ್ಮ ಕರೆಯುವಾಗ ನನಗೆ 11ನೇ ದಿನ ಕರೆದಿದ್ದು. 11 ದಿವಸದಲ್ಲಿ ನನ್ನ ತಾಯಿ ಯಾವಾಗ ಅಲ್ಲಿ ಅವಘಡ ಆಗಿದೆ, ಆವಾಗ ನನ್ನ ತಾಯಿ ಸಹ ಇಲ್ಲಿ ಮೃತಪಟ್ಟಿದ್ದರು. ಇಲ್ಲಿ ಮನೆಯಲ್ಲಿ. ಆವಾಗ ಯಾಕಂದ್ರೆ ಇಲ್ಲಿನ ಮನೆಯ ಇದು ಕಾಲ್ ಬಂದಾಗ 11ನೇ ದಿನ ಕರೀಲಿಲ್ಲ. 11ನೇ ದಿನ ಯಾಕಂದ್ರೆ ಅಲ್ಲಿ ಯಾರಿಗೆ ಮುಳುಗಲಿಕ್ಕೆ ಆಗಿಲ್ಲ ಆ ಟೈಮಲ್ಲಿ. ಅಷ್ಟು ನೀರು, ಅಷ್ಟು ಪ್ರೆಷರ್. ನೇವಿಯವರಿದ್ರು, STRF ಇತ್ತು, NDRF ಇತ್ತು, ಫೈರ್ ಸರ್ವಿಸ್ ಇತ್ತು, ಸ್ಥಳೀಯರಿತ್ತು. ಆದ್ರೆ ಅವ್ರ ಕೈಯಲ್ಲಿ ಮುಳುಗಲಿಕ್ಕೆ ಆಗದ ಸಂದರ್ಭದಲ್ಲಿ ಈಶ್ವರ್ ಮಲ್ಪೆಗೆ ಅಲ್ಲಿನ SP ಸರ್, ಯಾಕಂದ್ರೆ ನನಗೆ ಮೊದಲ ಅಲ್ಲಿ ಕಾಲ್ ಮಾಡಿದ್ದು ನಮ್ಮ ಗಿರೀಶ್ ಸರ್, DSP ಸರ್ ಇದ್ರು. ಅವರು ನಮ್ಮ ಆತ್ಮೀಯರು ತುಂಬ. ಅವ್ರು ನಮ್ಮ ಮುಂಚೆ ಮಣಿಪಾಲ ಸ್ಟೇಷನಲ್ಲಿ ಸರ್ಕಲ್ ಆಗಿದ್ರು. ಅವ್ರು DSP ಆಗಿ ಅಲ್ಲಿದ್ದರು. ಅವರು ಈಶ್ವರ್ ಮಲ್ಪೆ ಎಲ್ಲ ಕಾರ್ಯಾಚರಣೆಗಳ ಬಗ್ಗೆ ಗೊತ್ತಿದೆ ಅವರಿಗೆ. ಆದ್ದರಿಂದ ಅವ್ರ SP ಗೆ ಹೇಳಿ ನನ್ನ ಅಲ್ಲಿ ಕರೆಸಿಕೊಂಡ್ರು. ಈಶ್ವರ್ ಮಲ್ಪೆ ಅವರು ಖಂಡಿತವಾಗಿ ಮಾಡ್ಬೋದು. ಯಾಕೆಂದ್ರೆ ನಾನು ಇಲ್ಲಿ CSPಗೆಲ್ಲ ತುಂಬ ಇಲ್ಲಿ ಮುಳುಗೋಕೆ ಅದಕ್ಕೆಲ್ಲ ಟ್ರೈನಿಂಗ್ ಎಲ್ಲ ನಾನು ಹೇಳ್ತಿದ್ದೆ. ಅದರ ಬಗ್ಗೆ ನನ್ನ ಒಂದು ಕಾರ್ಯಾಚರಣೆಯ ಬಗ್ಗೆ ಗೊತ್ತಿದ್ದು ಅವ್ರು ಕರೆದ್ರು. ಅಲ್ಲಿಗೆ ಹೋದಾಗ ನನಗೆ ನೋಡುವಾಗ ನೀರು ತುಂಬ ಅಂದರೆ ಅಷ್ಟು ಸ್ಪೀಡಲ್ಲಿ ಯಾರಿಗೆ ಮುಳುಗಲಿಕ್ಕೆ ಆಗಲ್ಲ.
ನನಗೆ ಅಂದರೆ ಅದೊಂದು ಅನುಭವ. ನಾನೊಂದು ಫಿಶರ್ ಮ್ಯಾನ್, ಒಂದು ಮೀನುಗಾರನಾಗಿ ನನಗೆ ಈಗ ಸಮುದ್ರದಲ್ಲಿ ಚಿಕ್ಕ ವಯಸ್ಸಿಂದ ಬೋಟಲ್ಲಿ ಹೋದ ಒಂದು ಅನುಭವ ಇದೆ. ಯಾವ ರೀತಿ ಮಾಡಬೇಕು, ಬೋಟ್ ಯಾವ ಕಾಲದಲ್ಲಿ ಹೋಗ್ಬೇಕು, ಆ ಥರ ಎಲ್ಲ ಹೋದಾಗ ನಮಗೆ ಅಲ್ಲಿನ ನೀರಿನ ಸೆಳೆತ ಅಂದರೆ 9.5, ಅದಕ್ಕೆ ಕೆಳಗೆ ಇಳಿದು ಯಾರೂ ಸಿಗೋದಿಲ್ಲ, ಆ ಥರ ಇದೆ ಅಲ್ಲಿ. ಅಷ್ಟು ಸ್ಪೀಡ್. ಅದಕ್ಕೆ ಅಲ್ಲಿ ನಮ್ಮ ನೇವಿಯರು ಸಹ ಇಳಿಲಿಕ್ಕೆ ಹಿಂದೆ ಮುಂದೆ ನೋಡ್ತಾಯಿದ್ರು. ಅದಕ್ಕೆ ನಾನು ಹೋದಾಗ ನಮಗೆ ಅಲ್ಲಿನ ಫಸ್ಟ್ ಕೇಳಿದಾಗ ಅಲ್ಲಿನ ಕೌನ್ಸಿಲರ್ ಇವರು DC ಮೇಡಮ್ ತುಂಬ ಇದು ನೇವಿಯವರೇ ಹೋಗೋದಿಲ್ಲ, NDRF ಹೋಗೋದಿಲ್ಲ, STRF ಹೋಗಲ್ಲ, ಇವರೆಲ್ಲ ಹೋಗೋದಾಗ ನೀವೇ ಹೇಗೆ ಹೋಗ್ತೀವಿ ಒಂದು ಕಾಮನ್ ಮ್ಯಾನ್ ಆಗಿ ಅಂತ ಹೇಳೋದು. ಅದಕ್ಕೆ ನಾನು ಹೇಳಿದ್ದೆ ನಾನೊಂದು ಕಾಮನ್ ಮ್ಯಾನ್ ಆಗಿರ್ಬೋದು, ಇಂಥ ಕೆಲಸಗಳನ್ನು ತುಂಬ ಮಾಡಿದೆ. ಯಾಕೆಂದರೆ ನಾನು ಮಾಡಿದ್ದು ಇದು ಒಂದೇ ಅಲ್ಲ, ನಮ್ಮ ಕರ್ನಾಟಕದ ಎಷ್ಟು ಭಾಗ ಇದೆ ಆ ಭಾಗದಲ್ಲಿ ಎಲ್ಲಿ ನೀರರಿತದೆ, ಎಷ್ಟೋ ಜೀವಗಳನ್ನು ಬದುಕಿಸಿದ್ದೀನಿ, ಎಷ್ಟೋ ಜೀವಗಳ ಹೋದದನ್ನು ತೆಗೆದಿದ್ದೀನಿ. ಅದರ ಅನುಭವದ ಮೇರೆಗೆ ಅದರಲ್ಲಿ ಸಹ ನಾನು ಫಿಶರ್ಮೆನ್ ಆಗಿ ಮೀನುಗಾರನಾಗಿ ನಮಗೆ ಸ್ವಲ್ಪ ಧೈರ್ಯ ಇದೆ. ಯಾಕೆಂದರೆ ನಾವು ಬೆಳಿಗ್ಗೆ ಎದ್ದು 5 ಗಂಟೆಗೆ ಈ ಸಮುದ್ರ ಅಲೆಗಳನ್ನು ದಾಟಿ ದೋಣಿಯಲ್ಲಿ ಹೋಗ್ತಾ ಇದ್ದೇವೆ. ಆ ರೀತಿ ಹೋಗುವಾಗ ಅದರ ಅನುಭವ ಮೇರೆಗೆ ನಾನು ಖಂಡಿತವಾಗಿ ಹೋಗಿದ್ದೆ. ಹೌದು, ಹೋದಾಗ ಅವರು ಹೇಳಿದ್ರು ಮೊದಲನೇ ಹೋದಾಗಲೂ ಫಸ್ಟ್ ನಿಮಗೆ ಸರ್ಟಿಫಿಕೇಟ್ ಉಂಟು ಅದೆಲ್ಲ ಕೇಳಿದರು. ಸರ್ಟಿಫಿಕೇಟ್? ಅದಕ್ಕೆ ಹೇಳಿದೆ, ನಾನು ಹೇಳಿದೆ ಈ ಕೆಲಸ ಮಾಡಲಿಕ್ಕೆ ನಾನು ಸರ್ಟಿಫಿಕೇಟ್ ಬೇಕಂತಿಲ್ಲ. ಸರ್ಟಿಫಿಕೇಟ್ ನನಗೆ ಸಮಸ್ತ ಜನತೆ 8 ಕೋಟಿ ಜನಗಳ ಆಶೀರ್ವಾದ ಇದೆ, ಅದರ ಮುಂದೆ ಸರ್ಟಿಫಿಕೇಟ್ ಯಾಕೆ ಕೇಳಿದೆ. ಇದು ಸೂರ್ಯನಿಗೆ ನೀನು ಸರ್ಟಿಫಿಕೇಟ್ ಕೊಡು ಉರಿಯುವುದಕ್ಕೆ ಅಂತ ಹೇಳಿದಾಗ ಆ ಥರ ಈಜಲಿಕ್ಕೆ ನಿಮಗೆ ಸರ್ಟಿಫಿಕೇಟ್ ಕೇಳಿದಾಗ ಅದಕ್ಕಿಂತ ಮುಂಚೆ ನನ್ನ ಹತ್ರ ಸರ್ಟಿಫಿಕೇಟ್ ನನಗೆ CSP ಇಂದ ಸುಮಾರು 4 ಪ್ರಶಂಸಾ ಪತ್ರ ಇದೆ. ಯಾಕೆಂದರೆ ಅಲ್ಲಿ ನಾನು ಟ್ರೈನಿಂಗ್ ಕೊಟ್ಟ CSPಗೆ. ಈ CSP ಅಂದರೆ ಈಗ ಸಮುದ್ರದಲ್ಲಿ ಟ್ರೈನಿಂಗ್ ಕೊಡುವ ಕೆಲಸವನ್ನು ನನಗೆ ಕೊಟ್ಟಿದ್ದಾರೆ 4 ವರ್ಷದಿಂದ. ಅವರಿಗೆ ಅಂದರೆ ಅಲ್ಲಿನ 4 ವರ್ಷದ ನನಗೆ ಟ್ರೈನಿಂಗ್ಗೆ ನಮ್ಮ SP ಸರ್ ಮುಂಚೆ ಇದ್ದವರು ಅಬ್ದುಲ್ ಹಾಸ್ ಸರ್ ಅಲ್ಲಿ ನಮ್ಮ ಮಲ್ಪೆ CSPಲಿದ್ದರು. ನನ್ನ ಒಂದು ಪರಿಣಿತಿ ನೋಡಿ ನನಗೆ ಅಲ್ಲಿಯೇ ನನಗೆ ಮೊದಲೇ ಆಗಿ ನಮಗೆ ಅವರು ತುಂಬ ಈಗ ಬೆಂಗಳೂರಲ್ಲಿ IPS ಆಗಿ ಕ್ರೈಮಲ್ಲಿದ್ದಾರೆ ಅವರು ಈಗಾಗಲೇ. ಅವರು ಇಲ್ಲಿ ಇದಾಗಿ ಅವ್ರು ಇರುವಾಗ ನಂಗೆ ಸುಮಾರು 3-4 ಸರ್ಟಿಫಿಕೇಟ್ ಅವರೇ ಕೊಟ್ಟಿದ್ದಾರೆ ಅಲ್ಲಿ. ಯಾಕೆಂದರೆ ಇಲ್ಲಿ ಟ್ರೈನಿಂಗ್ ಯಾಕೆ ಪೊಲೀಸ್ನವ್ರಿಗೆ ಪ್ರತಿಯೊಂದು ಸಮುದ್ರದಲ್ಲಿ ಯಾವ ಥರ ಈಜಬೇಕು, ಯಾವ ಥರ ಟ್ರೈನಿಂಗ್ ಅಂತ ಅದರ ಬಗ್ಗೆ ಕೊಟ್ಟಿದೆ. ಆದರೆ ಅವ್ರಿಗೆ ಹೇಳಿಲ್ಲ ನನ್ನ ಸರ್ಟಿಫಿಕೇಟ್ ಬೇಡ ಇಲ್ಲ ಅಂತ ಹೇಳಿದೆ ಅವರಿಗೆ. ಆವಾಗ ನನಗೆ ಲೆಟ್ರ್ ಬರೆದು ಕೊಡಿ, ನಿಮ್ಮ ಜೀವಕ್ಕೆ ನೀವೇ ಹೊಣೆ ಅಂತ ಹೇಳಿದರು ನಮ್ಮ DC ಮೇಡಮ್ ಮತ್ತು SP ಅವರು. ಸರಿ ಪರವಾಗಿಲ್ಲ, ನನ್ನ ಹೊಣೆ ಯಾಕೆಂದರೆ ಅಲ್ಲಿ ಇರೋದು 3 ಜನ ಜೀವ. ಆ 3 ಜನ ಜೀವದಲ್ಲಿ ಬದುಕಿಲ್ಲ ಇನ್ನೂ ಸಹ. ಒಂದು ಅರ್ಜುನ್, ಒಂದು ಲೋಕೇಶ್, ಒಂದು ಜಗನ್ನಾಥ್. 3 ಜನರ ದೇಹ ಇನ್ನೂ ಸಿಕ್ಕಿಲ್ಲ. ಅವರ ಮನೆಯಲ್ಲಿ ಹೆಂಡತಿ, ಮಕ್ಕಳು, ತಾಯಿ, ಕಂದಮ್ಮಗಳು ಅಳ್ತಾ ಇದ್ದಾರೆ. 11 ದಿನ ಆದರೂ ಸಹ ಅವರು ಅನ್ನ ನೀರು ಬಿಟ್ಟು ಅವರ ಮೃತದೇಹ ಸಿಗದೆ ಊಟ ತಿಂಡಿ ಮಾಡೋದಿಲ್ಲ. ನಾನು ಹೇಳಿದೆ ನನ್ನ ಜೀವಕ್ಕೆ ಏನಾದರೂ ಹೊಣೆ ಇದ್ದರೆ ನಾನೇ ಬರೆದು ಕೊಡ್ತೇನೆ ಅಂತ ಹೇಳಿ ಅಲ್ಲಿ ಬರೆದು ಸೈನ್ ಹಾಕಿ ಅವ್ರ ಕೈಯಲ್ಲಿ ಕೊಟ್ಟೆ. ಯಾಕೆ ಹೋಗಿದೆ ಅಂದರೆ ಆ ಮನೆಯಲ್ಲಿ ಎಷ್ಟು 3 ಜನ ಮನೆಯಲ್ಲಿ ಎಷ್ಟು ಅಳ್ತಾ ಇದ್ದಾರೆ ಮೃತದೇಹ ಸಿಗೋದಿಲ್ಲ ಅಂತ. ಆ ರೀತಿಯಲ್ಲಿ ಹೋದಾಗ ಫಸ್ಟ್ ನನ್ನ ಒಂದು ಐಡಿಯಾ ಪ್ರಕಾರ ಹೋಗುವ ಅಂತ ಹೇಳಿದೆ. ನನ್ನೊಟ್ಟಿಗೆ ಮತ್ತೆ ಬಂದರು ಅವರು ಬೋಟಲ್ಲಿ, ನೇವಿಯವರು ಬಂದರು, NDRF ಬಂದು, STRF ಬಂದು, ಅವ್ರು 3 ಟೀಮ್ ಆಗಿ ಬಂದರು. ಯಾವ ಥರ ನಾನು ಹೇಳಿದ ಸ್ಟೈಲಲ್ಲಿ ಮಾಡಬೇಕು ಅಂತೇಳಿ ನಾನು ಹೋದೆ. ಅವ್ರು CP1 ಹೋಗ್ಲಿಕ್ಕೆ ಆಗಲ್ಲ ಅಂದರು. ನಾನೇನು ಮಾಡಿದ್ದೆ, ಅಲ್ಲಿ ನೆಲಭಾಗಕ್ಕೆ ಹೋಗಬೇಕಾದ್ರೆ ಸುಮಾರು 7 ಆ್ಯಂಕರ್ ತಂದೆ. ಪಡ್ಡೆಯಲ್ಲಿ ನಾವು ಫಿಶಿಂಗ್ ಬೋಟ್ಗೆ ಹೇಗೆ ಆ್ಯಂಕರ್ ಹಾಕ್ತೇವೆ ಅಂತ ಆ್ಯಂಕರ್ ತರಿಸಿದೆ. ಆ ಆ್ಯಂಕರ್ಗೆ ಹಗ್ಗ ಹಾಕಿ ಫಸ್ಟ್ ಒಂದು ಆ್ಯಂಕರ್ ಕೆಳಗೆ ಬಿಟ್ಟೆಲ್ಲ, ಅಲ್ಲಿಂದ ಒಂದು ಆ್ಯಂಕರಿಂದ ಬರ್ದು ತೋರಿಸ್ತೇನೆ ನಿಮಗೆ. ಆ ಒಂದು ಆ್ಯಂಕರಿಂದ ಈ ಆ್ಯಂಕರ್ನ ಅಡಿಭಾಗದಿಂದ ಒಂದು ಆ್ಯಂಕರಿಗೆ ಅಡಿಭಾಗಕ್ಕೆ ಮತ್ತೊಂದು ಆ್ಯಂಕರ್ ಹಾಕ್ತೀನಿ, ಒಂದು ಆ್ಯಂಕರಿಂದ ಮತ್ತೊಂದು ಆ್ಯಂಕರಿಗೆ ಮತ್ತೊಂದು ಆ್ಯಂಕರ್ ಹಾಕ್ತೀನಿ. ನಾನು ಫಸ್ಟ್ ಎಲ್ಲಿಂದ ಇಳಿದೆ, ಒಂದು ಆ್ಯಂಕರಿಂದ ಇಳಿದು ಅಡಿಭಾಗಕ್ಕೆ ಹೋದಾಗ ಅದರ ಹಗ್ಗದ ಸಹಾಯದಿಂದ ಅವರ ಒಂದೊಂದು ಪಾಯಿಂಟ್ CP1 CP2 ಅನ್ನು ಅದರ ಮುಖಾಂತರ ನೋಡ್ತಾ ಹೋದೆ. ಆ 3 ಪಾಯಿಂಟಲ್ಲೂ ಏನು ಸಿಕ್ಕಿಲ್ಲ, ಏನು ಇರಲಿಲ್ಲ. ಈಗ ಸಹ ನೀರು ಖಾಲಿ ಆದಾಗ ನೋಡಿದ್ರು ಆ ಜಾಗದಲ್ಲಿ ಏನು ಸಿಕ್ಕಿಲ್ಲ ಅವರಿಗೆ. ಅಲ್ಲ, ನೀವು ಅಲ್ಲಿ ಹೋದಾಗ ಕಾರ್ಯಾಚರಣೆ ಮಾಡಿದ ಸಂದರ್ಭದಲ್ಲಿ ನೀವೇ ಹೇಳ್ತಾ ಇದ್ರಿ, ಅಂದರೆ ಇಲ್ಲಿ ನೀರಿನ ಕಾಣುವುದಿಲ್ಲ, ಈಗ ಕಳಂಕ ನೀರು ಒಂಥರ ಫುಲ್ಲು ಮಣ್ಣು ನೀರು ಇದೆ, ಏನು ಕಾಣ್ತಾ ಇಲ್ಲ ಅಂತ ನೀವು ಅವತ್ತು ಹೇಳಿ. ಖಂಡಿತವಾಗಿಯೂ ಅಲ್ಲಿ ಏನಂದರೆ ನೀರು ಅಡಿಭಾಗಕ್ಕೆ ಹೋದರೆ ನಾನು ಮೃತದೇಹ ಹುಡುಕೋದು ಖಾಲಿ ಜನದಲ್ಲಿ ಮುಟ್ಟಿ ನೋಡೋದು. ಅವ್ರು ಯಾವ ಪಾಯಿಂಟ್ ನೋಡಿದ್ದಾರೆ, ಹಗ್ಗ ಬಿಟ್ಟರೆ ಉಂಟಲ್ಲ, ಬಿಲ್ಲಿನಲ್ಲಿ ಬಾಣ ಬಿಟ್ಟರೆ ಹೇಗೆ ಹೋಗ್ತಾ ಆ ಥರ ಹೋಗ್ಬಿಡ್ತೀವಿ ನಾವು, ಅಷ್ಟು ಪ್ರೆಷರಲ್ಲಿ ಉಂಟು. ಆವಾಗ ನಾನೇನು ಮಾಡಿದ್ದೀನಿ, ಹಗ್ಗ ಒಂದು ಕೈಯಲ್ಲಿ ಎಲ್ಲ ಜಾಗವನ್ನು ಮುಟ್ತಾ ಹೋಗ್ತಿದೆ. ಹಗ್ಗ ಬಿಡುದಿಲ್ಲ ಒಂದು ಕೈಯಲ್ಲಿ. ಹಗ್ಗ ಯಾಕಂದ್ರೆ ಮೇಲೆ ಬರ್ಲಿಕ್ಕೆ ಅಷ್ಟು ಪ್ರೆಷರ್ ಉಂಟು. ನಾನು ಹೇಗೆ ಒಂದು ಮೀನಿನ ತರ ತೇಲ್ತಾ ಇರ್ತೀನಿ ಅಡಿಭಾಗದಲ್ಲಿ. ಯಾಕಂದ್ರೆ ಅಡಿಭಾಗಕ್ಕೆ ನಾನು ಆ್ಯಂಕರ್ ಹಾಕ್ಲಿಕ್ಕೆ ಕಾರಣ ಅದು ಮೇಲೆ ಬರ್ಲಿಕ್ಕೆ ಬಿಡುದಿಲ್ಲ, ಹಗ್ಗ ನನ್ನ ಮೇಲೆ ಬರ್ಲಿಕ್ಕೆ ಬಿಡುದಿಲ್ಲ. ಯಾಕಂದ್ರೆ ಅಡಿಭಾಗ ಆ್ಯಂಕರ್ ಉಂಟು, ಆ್ಯಂಕರ್ ಟೈಟ್ ಆಗಿ ಇಟ್ಕೊಂಡು ಅಂದ ಮೇಲೆ ಹಗ್ಗ ಮೇಲೆ ಬರೋದಿಲ್ಲ. ಯಾಕೆಂದ್ರೆ ಸೊಂಟದಲ್ಲಿ ಸುಮಾರು 12 kg ವೆಯ್ಟ್ ನನ್ನ ಹತ್ರ ಇರುತ್ತೆ. ಒಟ್ಟು 40 kg ವೆಯ್ಟ್ ಅಲ್ಲಿ ನಾನು ಅಡಿಭಾಗದಲ್ಲಿ ಇರ್ತೀನಿ. ಅಂದ್ರೆ ನಿಮ್ಮ ಜೀವವನ್ನೇ ಎಂತ ಒಂದು ಕ್ಷಣ ನೀವು ಅಲ್ಲಿ ಸಣ್ಣ ತಪ್ಪು ಮಾಡಿದ್ರು ಕೂಡ ಅಲ್ಲಿ ಖಂಡಿತವಾಗಿ ಒಂದು ವೇಳೆ ನಾನು ಬಿಡುವಾಗ ಒಂದು ಹಗ್ಗ ಬಿಟ್ರೆ
ಮುಂದಿನ ಭಾಗದಲ್ಲಿ ಅಲ್ಲಿ ಬಿಟ್ಟರೆ ಒಂದು ಬಿಲ್ಲಲ್ಲಿ ಬಾಣ ಬಿಟ್ಟರೆ ಈಗ ಆ ಭಾಗದಲ್ಲಿ ಅಡಿಭಾಗದಲ್ಲಿ ದೊಡ್ಡ ದೊಡ್ಡ ಮರ ಕಲ್ಲು ಅದಲ್ಲದೆ ಅಲ್ಲಿರುವ ಕಂಬಗಳು ಈ ಚುಂಪಾದ ಈ ತಗಡು ಪೀಸ್ ಈ ತಗಡು ನೋಡಿ ಈ ತಗಡು ಇಂಥ ತಗಡೆಲ್ಲ ಹುಡಿಯಾಗಿದೆ ನಿಂತದ್ದು ಅಡಿಭಾಗದಲ್ಲಿ ಉಂಟು. ಅದಕ್ಕೆಲ್ಲ ಅದು ಕಟ್ಟದ್ರೆ ನನ್ನ ಜೀವ 2 ತುಂಡಾಗಿ ಹೋಗ್ತದೆ. ಅಷ್ಟು ಅಪಾಯ ಉಂಟು. ಅದಕ್ಕೋಸ್ಕರ ಎಲ್ಲ ಭಯಪಟ್ಟಿದ್ದಾರೆ. ನಾನು ಹಗ್ಗ ಉಂಟು ನನ್ನ ಕೈಯಲ್ಲಿ, ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಎಲ್ಲಿ CP4 ಅಂತ ಹೇಳಿತು 3 ಭಾಗ ನೋಡುವಾಗ ಏನು ಹಗ್ಗ ಬೀಳಲಿಲ್ಲ. ನಾನು CP4ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. CP4 ಹೋಗಂದ್ರೆ ಭಯಂಕರ ನೀರುಂಟಲ್ಲಿ. ಅಲ್ಲಿ ಹೋಗುವಾಗ ನಾನು ಹಗ್ಗ ಬಿಡಲೇಬೇಕು, ಇಲ್ಲ ಮೇಲ್ ಬರಬೇಕು. ಮೇಲ್ ಬರಬೇಕಾದ್ರೆ ಸಹ ನಾನು ಅಡಿಭಾಗದ ಬರುವಾದ್ರೆ 100-200 ಫೀಟ್ ಮೇಲೆ ಅಡಿಯಿಂದ ಹೋಗಿ ಮೇಲೆ ಬರ್ತೀನಿ ನಾನು. ಯಾಕಂದ್ರೆ ಅಷ್ಟು ಅಡಿಯಲ್ಲಿ ಡೀಪ್ ಉಂಟಲ್ಲಿ, 40 ಅಡಿ ಡೀಪ್ ಉಂಟು. 40 ಅಡಿಯಲ್ಲಿ ನಾನು ಹಗ್ಗ ಈಗ ಹಿಡ್ದವನ ಅಡಿಭಾಗದಲ್ಲಿ ನನ್ನ ಎಳಿತಾ ಇದೆ. ನನಗೆ ಇನ್ನು ಮುಂದೆ ಹೋಗ್ಲಿಕ್ಕೆ CP4ಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಆವಾಗ ನಾನು ಹಗ್ಗ ಬಿಡಲೇಬೇಕು. ಹಗ್ಗ ಬಿಟ್ಟರೆ ನಾನು ಅಲ್ಲಿಂದ ಎಷ್ಟೋ ಸ್ಪೀಡ್ ಹೋಗ್ಬಿಡ್ತೀನಿ ಒಂದೇ ಸಲ ಬಾಣದಲ್ಲಿ, ಅಡಿಭಾಗದಲ್ಲೇ ಹೋಗ್ಬಿಡ್ತೀನಿ. ಅಡಿಭಾಗದಲ್ಲಿ ದೊಡ್ಡ ದೊಡ್ಡ ಮರ ಎಷ್ಟು ತಾಗಿ ನಾನು ಆದಷ್ಟು ತಪ್ಪಿಸ್ಕೊಂಡು ಹೋಗ್ತಾ ಇದ್ದೆ ಮೇಲೆ. ಯಾಕೆ ಒಂದು ಸಲ ಮೇಲೆ ಬರಬೇಕು ನಾನು ಮೇಲೆ ಬರಬೇಕು. ನನ್ನ ಸೊಂಟಕ್ಕೆ ಹಗ್ಗ ಹಾಕಿದೆ ಇವ್ರು ಕೊಟ್ಟಿದ್ದೀನಿ ಇವರಿಗೆ, ನಮ್ಮ ಟೀಮ್ ಹುಡುಗರಿಗೆ. ಎಳಿಲಿಕ್ಕೆ ಅವ್ರಿಗೆ ಆಗೋದಿಲ್ಲ, ಯಾಕೆಂದ್ರೆ ಅಡಿಭಾಗದಲ್ಲಿ ಎಳಿಲಿಕ್ಕೆ ಮತ್ತೆ ರಿಟರ್ನ್ ಆಗೋದಿಲ್ಲ. ಹಗ್ಗ ಬಿಚ್ಚಲೇಬೇಕು. ನಾನು ಏನು ಮಾಡಿದೆ, ನನ್ನ ಸೊಂಟಕ್ಕೆ ಹಾಕಿದೆ ಹಗ್ಗ ಬಿಚ್ಚಿದ್ದೆ, ಕೈಯಲ್ಲಿದ್ದ ಟಾರ್ಚ್ ಉಂಟು, ಹಗ್ಗ ಬಿಟ್ಬಿಟ್ಟೆ. ಹಗ್ಗ ಬಿಟ್ಟಾಗ ಸೀದಾ ಹೋಯ್ತು ಒಂದೇ ಸಲ ಅಡಿಭಾಗದಲ್ಲಿ ಅದ್ ಮೇಲಿಂದ ಹೋಗಿದ್ದಲ್ಲ, ಫಸ್ಟ್ ಅಡಿಭಾಗದಿಂದ ಹೋಗ್ತೀನಿ ನಾನು. ಅಡಿಭಾಗದಿಂದ ಹೋಗುವಾಗ ನನ್ನ ಹತ್ರ ಒಂದು ಲೈಫ್ ಜಾಕೆಟ್ ಅಂತ ನನ್ನ BCD ಅಂತ ಉಂಟಲ್ಲ, ಅದ್ರಲ್ಲಿ ಎಮರ್ಜೆನ್ಸಿ ಈಗ ವಿಮಾನದಲ್ಲಿ ಏನಾದ್ರು ಅವಘಡ ಆದ್ರೆ ಬೆಲೂನ್ ಇದೆ, ಆ ಬಟನ್ ಒತ್ತಿದ್ರೆ ಏರ್ಬ್ಯಾಗ್ ಆರ್ತಾರಲ್ಲ, ಅದೇ ತರ ಇದ್ರಲ್ಲಿ ಒಂದು ಬೆಲೂನ್ ಇದೆ ನಮ್ಮದ್ರಲ್ಲಿ. ಆ ಬಟನ್ ಒತ್ತಿದ್ದೇನೆ, ಬಟನ್ ಒತ್ತಿದಾಗ ಆಟೋಮೆಟಿಕ್ ಮೇಲೆ ಬರ್ತದೆ, ಸೀದಾ ಬರ್ತದೆ. ನನಗೆ ತುಂಬ ಮರಗಳು ತಾಗಿದೆ, ಆದರೆ ಕಬ್ಬಿಣ ಯಾವತ್ತ ತಾಗಿಲ್ಲ. ನನ್ನ ಜಾಕೆಟ್ ಸಹ ಸ್ವಲ್ಪ ಗಾಯ ಆಗಿದೆ, ಅದು ತಪ್ಕೊಂಡು ಮೇಲೆ ಬಂದಿದ್ದೀನಿ ನಾನು. ಅದು ಬರಲಿಕ್ಕೆ ಕಾರಣನೇ ಸಮಸ್ತ ಜನತೆಯ ಆಶೀರ್ವಾದ. ಎಷ್ಟೋ ಜೀವಗಳನ್ನು ನೀವು ಉಳಿಸಿದಿರಿ, ಎಷ್ಟೋ ಡೆಡ್ ಬಾಡಿಗಳನ್ನ ನೀರಲ್ಲಿ ತಂದೆ ತಾಯಿಗೆ ಒಪ್ಪಿಸಿಬಿಟ್ಟಿದ್ದೀರಿ. ಖಂಡಿತವಾಗಿ ಕೆಲಸ ನಿಮ್ಮ ಜೀವವನ್ನು ಉಳಿಸಿದೆ. ನಾನು ಅದೇ ಇದು ಆವಾಗ ನಾನು ಮೇಲೆ ಬಂದಾಗ ಒಂದು ಅಡಿಯಿಂದ ಹೋಗುವಾಗ ಒಂದು ಸಲ ನನ್ನ ಮನೆ ಹೆಂಡತಿ ಆಗಲಿ ತಂದೆ ತಾಯಿನು ಎಲ್ಲ ಒಂದು ಸಲ ಕಣ್ಣು ಮುಂದೆ ಬಂದರು. ಯಾಕೆಂದರೆ ನನ್ನ ವೆಯ್ಟ್ ಅಷ್ಟು ಅಡಿಭಾಗದಲ್ಲಿ ಉಂಟು, 40 kg ನೋಡಿ. ಇದು ಸಿಲಿಂಡರ್, ನನ್ನ ತೂಕ, ಮತ್ತು ಇದು ಯಾವುದು ನನ್ನ ವೆಯ್ಟ್ 12 kg ವೆಯ್ಟ್. ಆ ವೆಯ್ಟ್ ಅಷ್ಟು ಯಾರೂ ಹಾಕೋದಿಲ್ಲ, ಆದರೂ ಸಹ ನಾನು ಅಡಿಭಾಗದಲ್ಲಿ ಇರಬೇಕಂತ ಸಹ ಅಷ್ಟು ವೆಯ್ಟ್ ಹಾಕೊಂಡು ಹೋಗ್ತೀನಿ. ಒಂದು ವೇಳೆ ನಾನು 12 kg ವೆಯ್ಟ್ನಲ್ಲಿ ಬಿಟ್ಟರೆ ಅದು ಮತ್ತೆ ಸಿಗೋದಿಲ್ಲ, ಅದು ಸೀಸ ಅದು. ಅದನ್ನು ಬೆಲ್ಟ್ ಅಂತ ಹಾಗೆ ರಿಮೂವ್ ಮಾಡಿಲ್ಲ, ಅದನ್ನು ಎತ್ಕೊಂಡು ಮೇಲೆ ಬಂದೆ. ಇದಕ್ಕೆ ಬಂದದ್ದು ನಮ್ಮ 8 ಕೋಟಿ ಜನಗಳ ಆಶೀರ್ವಾದ ಫಲದಿಂದ ಮೇಲೆ ಬಂದೆ. ಖಂಡಿತ. ಇಷ್ಟು ದಿವಸಗಳಿಂದ ಚರ್ಚೆ ಆಗ್ತಾ ಇದೆ, ಓಕೆ ಎಲ್ಲ ಹೋದ್ರು, ಹುಡುಕಿದ್ರು, ಎಲ್ಲ ಆಯಿತು. ಲಾರಿ ಅರ್ಜುನ್ ಲಾರಿ ಇದೆ ಅಂತ ಬರ್ತಾ ಇತ್ತು, ಒಂದು ಕಡೆ ಇಲ್ಲ ಅಂತ ಹೇಳ್ತಾರೆ, ಬೇರೆ ಲಾರಿ ಅಂತ ಹೇಳ್ತಾರೆ. ನೀವು ನೋಡಿದ ಪ್ರಕಾರ, ಇವತ್ತು ನೀವು ಇಲ್ಲಿ ಹೇಳುವ ಪ್ರಕಾರ ಅರ್ಜುನ್ ಲಾರಿ ನಿಮಗೆ ಕಂಡದ್ದು ಹೌದಾ ಅಲ್ವ? ಖಂಡಿತವಾಗಿ ಹೇಳ್ತೀನಿ. ನಾವು ಅಲ್ಲಿ ಹೋಯ್ತಲ್ಲ, 1ನೇ ಪಾಯಿಂಟಲ್ಲಿ ನಮಗೆ ಯಾವುದು ಮಾಡಲಿಕ್ಕೆ ಆಗಿಲ್ಲ, ಅದಷ್ಟೇ 3 ಪಾಯಿಂಟ್ ನೋಡ್ಕೊಂಡು ವಾಪಸ್ ಬಂತು. ಅದು 2ನೇ ಕಾರ್ಯಾಚರಣೆಗೆ ಹೋದಲ್ಲ, 2ನೇ ಕಾರ್ಯಾಚರಣೆ ಸ್ವಲ್ಪ ನೀರು ಸ್ಲೋ ಇತ್ತು. ದಿವಸ ಬಿಟ್ಟು 2ನೇ ಕಾರ್ಯಾಚರಣೆ, 1 ತಿಂಗಳು ಬಿಟ್ಟು ನಾವು ಅಲ್ಲಿ ಹೋಗಿದ್ದೆ 2ನೇ ಕಾರ್ಯಾಚರಣೆ. ಆವಾಗ ಅವ್ರು ಹಾಕಿದ CP1, CP3, CP4, CP3 1, 2, 3 ಏನೂ ಇಲ್ಲ. CP4 ನೋಡ್ಲಿಕ್ಕೆ ಹೋಯ್ತು. CP4 ಅಲ್ಲೂ ಸಹ ನಮ್ಗೆ ಅಲ್ಲಿ ಆ ಜಾಗದಲ್ಲಿ ಏನು ಅಂತ ಒಂದು ಕುರುಹುಗಳು ಕಂಡು ಬರಲಿಲ್ಲ. ನಾವು ಮತ್ತೆ ಮುಂದೆ ಹೋಗುವಾಗ ನಮ್ಮ ಹುಡುಕುವಾಗ ನಮ್ಗೆ ಹಗ್ಗ ಸಿಕ್ತು ಫಸ್ಟಿಗೆ. ಹಗ್ಗ ಸಿಕ್ಕಿದಾಗ ಡೌಟ್ ಆಯ್ತು, ಇದು ಈ ಭಾಗದಲ್ಲಿ ಎಲ್ಲಾದ್ರೂ ಲಾರಿ. ಆ ಹಗ್ಗ ನೋಡುವಾಗ ಅದು ಅರ್ಜುನ್ ಗಾಡಿ ಹಗ್ಗ. ಅರ್ಜುನ್ ಗಾಡಿ ಹಗ್ಗ. ಅರ್ಜುನ್ ಗಾಡಿಯಿಂದ ಹಗ್ಗ ಅಂದ್ರೆ ಆ ಹಗ್ಗ ಇಟ್ಕೊಂಡು ಹೋಗುವಾಗ ಅದ್ರ ಮೇಲೆ ಫುಲ್ ಮಣ್ಣು ಬಿದ್ದಿದೆ. ಗಾಡಿಯಿಂದ ಮೇಲೆ ಒಂದು ಸುಮಾರು 10-15 ಅಡಿ ಮಣ್ಣು ಬಿದ್ದಿದೆ. ಹಗ್ಗ ಮಾತ್ರ ಮೇಲೆ ಇದೆ, 10-15 ಅಡಿ ಮಣ್ಣು ಬಿದ್ದಿದೆ. ಫಾರ್ ಎಕ್ಸಾಂಪಲ್ ತೆಂಗಿನ ಮರದಷ್ಟು ಇರಬಹುದು ಮಣ್ಣು, ಒಂದು 15 ಅಡಿ ಮಣ್ಣು ಉಂಟು. 15 ಅಷ್ಟಿಲ್ಲ, 15 ಅಡಿ ನೀರು. ಮತ್ತೆ ಅಲ್ಲಿ ಅಡಿಭಾಗದಲ್ಲಿ 30 ಅಡಿ ನೀರಿದೆ. ಮತ್ತೆ 30 ಅಡಿಯಿಂದ 15 ಅಡಿ ಮಣ್ಣು. ಅದು ಆಳ ಎಷ್ಟು ಆಗಿರ್ಬೋದು, ಅದು ತುಂಬಾ ಆಳ ಇದೆ. ಅದು ಇದ್ದದನ್ನು ಮಿನಿಮಮ್ ಒಂದು 35-40 ಅಡಿ ಇರ್ಬೋದು. ಮತ್ತೊಂದು 50 ಅಡಿಯಷ್ಟು ಆಳ ಆಗಿದೆ. ಅಲ್ಲೇನೋ ಒಂದು ಆಗಿದೆ, ಅದು ಹೇಳಲಿಕ್ಕೆ ನಾನು ಸಹ ಬಾಯ್ಬಿಟ್ಟು ಹೇಳಲಿಕ್ಕೆ ಆಗಲ್ಲ. ಆ ಜನಗಳು ಅಲ್ಲೇನೋ ಸ್ಫೋಟ ಅಂತ ಹೇಳ್ತಾ ಇದ್ದಾರೆ, ಆದರೆ ಏನಾಗಿದೆ ನಾನೇನು ಕಾಣಿಲ್ಲ. ಆದರೆ ಆ ಜಾಗದಲ್ಲಿ ಹೋಗುವಾಗ ಹಗ್ಗ ಮಾತ್ರ ಮೇಲೆ ಉಂಟು. 4 ಈ ಸೈಡ್ 3 ಈ ಸೈಡ್ 3 ಹಗ್ಗ ಗಾಡಿ ಅಡಿಭಾಗದಲ್ಲಿ ಉಂಟು. ನಮಗೆ ಡೌಟ್ ಆಯ್ತು, ಅದೇ ಭಾಗದಲ್ಲಿ ಲಾರಿ ಇರ್ಬೋದು ಅಂತ ಅಲ್ಲೊಂದು ನಾವು ಬಾವಿ ಹಾಕಿದ್ದೇವೆ, ಪ್ಲೋಟ್ ಹಾಕಿದ್ದೇವೆ, ಒಂದು ಪ್ಲೋಟ್ ಹಾಕಿ ಇಟ್ಟಿದ್ದೇವೆ. ಆಮೇಲೆ ಸ್ವಲ್ಪ ಈಚೆ ಬರುವಾಗ ಅರ್ಜುನ್ ಗಾಡಿದು ಜಾಕ್ ಸಿಕ್ತು ನಮಗೆ, ಜಾಕ್ ಸಿಕ್ತು. ಆವಾಗ ಜನಗಳಿಗೆ ಒಂದು ಹೇಳಿದೆ, ಅದರ ಓನರ್ ಮುನಪ್ಪ ಅಂತ ಇದ್ರು, ಆ ಲಾರಿ ಓನರ್, ಅವ್ರು ಕರ್ತಿದ್ರು, ಇದು ನಮ್ಮ ಗಾಡಿದೆ
ಒಪ್ಪಿದ್ರು ಅವರು. ಒಪ್ಪಿದ್ರು ನಮ್ಮ ಗಾಡಿ, ಯಾಕಂದ್ರೆ ಅವರಿಗೆ 8 ಗಾಡಿ ಇದೆ. 8 ಗಾಡಿ ಯಾವ ಗಾಡಿ ಇದೆ ಏನಂತ ಅವ್ರಿಗೆ ಕರೆಕ್ಟಾಗಿ ಜಾಗ ಗೊತ್ತು, ಯಾಕೆ ದೊಡ್ಡ ಗಾಡಿ ಇದು, ಓಕೆ, ಬೆನ್ಸ್ ಗಾಡಿ, ಭಾರತ್ ಬೆನ್ಸ್. ಆ ಗಾಡಿದೆ ಜಾಗ ಈಶ್ವರ್ ಅಂತ ಹೇಳಿದ್ರು. ಹಾಗಾದ್ರೆ ನಮಗೆ 2 ಕನ್ಫರ್ಮ್ ಆಯ್ತು. ಒಂದು ಹಗ್ಗ ಅಲ್ಲಿ ಉಂಟು, ಹಗ್ಗ ಸುಮಾರು ನಮ್ಗೆ ಎಷ್ಟು ಅಂದ್ರೆ 30 ರಿಂದ 30 ಮೀಟರ್ ಅಷ್ಟು ಹಗ್ಗ ಸಿಕ್ಕಿದೆ, ಅಲ್ಲೇ ಇದೆ ಅಡಿಭಾಗದಲ್ಲಿ, ಸ್ವಲ್ಪ ಕಟ್ ಮಾಡಿ ಮೇಲೆ ಕೊಟ್ಟಿದ್ದೇವೆ. ಆ ಜಾಗ ಸಹ ನಮ್ಮ ನೇವಿಯವರು ಸಹ ಅಲ್ಲೇ ಬಂದ್ರು, ಮುಳುಗಿಲ್ಲ. 2ನೇ ಹಂತದಲ್ಲಿ ಮುಳುಗಲಿಕ್ಕೆ ಬಂದ್ರು. ಅವಾಗ ಸ್ವಲ್ಪ ನೀರು ಸ್ಲೋ ಇತ್ತು, 6.5 ಇತ್ತು, ಅವಾಗ ಮುಳುಗಿದ್ರು. ಅವ್ರಿಗೆ ಸಹ ಸಿಕ್ಕಿದೆ ಅಲ್ಲಿ. ಅವ್ರು ಸಹ ಅಲ್ಲಿ ಅವ್ರದ್ದೊಂದು ಬಾವಿ ಅಲ್ಲೇ ಹಾಕಿದ್ರು, ನಾವು ಒಂದು ಬಾವಿ ಹಾಕಿದ್ವಿ. 2 ಪಾಯಿಂಟ್ ಇಬ್ರು ಒಟ್ಟಿಗೆ ಮಾಡಿದ್ದೇವೆ ಜಂಟಿಯಾಗಿ. ಅವ್ರದ್ದೊಂದು ಹಾಕಿದ್ದು ನಮ್ದೊಂದು. ನನಗೆ ಸಹ ಡೌಟ್ ಅದೇ ಭಾಗದಲ್ಲಿ ಉಂಟು. ಆ ಭಾಗ ನಮಗೆ ತೆಗಿಲಿಕ್ಕೆ ಆಗಿಲ್ಲ. ನಾವು ಏನು ಮಾಡಿದ್ದೇವೆ, ನಾವು ಮೇಲೆ ಬಂತು, ನಾವು ಅಲ್ಲಿ ಹುಡುಕಿ ಒಂದು ಜಾಗ ಸಿಕ್ಕಿದೆ, ಅದರದ್ದು ಹಗ್ಗ ಸಿಕ್ಕಿತ್ತು ಅಂತ ಹೇಳಿ ಜನಗಳಿಗೆ ಒಂದು ಇದು ನಮ್ಮ ಅಲ್ಲಿ ನಿರ್ದೇಶನ ಏನಿದೆ ತೋರಿಸಿಕೊಟ್ಟಿದ್ದೇವೆ. ಆಮೇಲೆ ನಾವು ಮೇಲೆ ಬಂತು. ಆವಾಗ ನೀರು ಜಾಸ್ತಿ ಕಳಕ್ಕಿತ್ತಲ್ಲ, ಕೆಂಪು ನೀರಿತ್ತು, ಮುಳುಗಲಿಕ್ಕೆ ಹುಡುಕ್ಲಿಕ್ಕೆ ಆಗೋದಿಲ್ಲ ಏನು ಸಹ ಬೇರೆ ಹೆಚ್ಚಿಗೆ. ಅಲ್ಲಿಂದ ಬಂದು ನಿನ್ನೆ ಮತ್ತೆ ಒಂದು 5-6 ದಿವಸ ಆಯಿತು, 3ನೇ ಹಂತ ಮತ್ತೆ ಸ್ಟಾರ್ಟ್ ಆಯ್ತು. ಡ್ರಜ್ಜರ್ ಬಂತು ಇತ್ತೀಚೆಗೆ 1 ವಾರ ಆಯ್ತು ಅಷ್ಟೇ. 3ನೇ ಹಂತದ ನಮ್ಮ ಶಾಸಕರಾದ ಕಾರವಾರ ಶಾಸಕರಾದ ಸತೀಶ್ ಶೈಲ್ ಅವರು ತುಂಬಾ ಮುತುವರ್ಜಿ ವಹಿಸಿದ್ದಾರೆ. ಅವರು ಮಾತ್ರ ಅಲ್ಲಿ ಬರ್ಲಿಕ್ಕೆ ಒಂದು ಡ್ರಜ್ಜರ್ ಬರ್ಲಿಕ್ಕೆ ತುಂಬಾ ಮುತುವರ್ಜಿ ವಹಿಸಿದೆ. ಶಾಸಕ ವಿರೋಧವಾದಾಗ ಅವರೇ ಪರ್ಸನಲ್ ಆಗಿ ನಿಮಗೆ ಪರ್ಮಿಷನ್ ಕೊಡಿಸಿದ್ರಲ್ಲ? ಕರೆಕ್ಟ್ ಆಗಿ, ಯಾಕೆಂದ್ರೆ ನಾನು ಫಸ್ಟ್ ಹೋದಾಗ ಸಹ ಅಲ್ಲಿ ಸತೀಶ್ ಶೈಲ್ ಕೊಟ್ಟದ್ದು. 3ನೇ ಬಾರಿಗೆ ಅವ್ರು ನನ್ನನ್ನು ಕರೀಲೇ ಇಲ್ಲ, ನನ್ನ ಮೀಟಿಂಗೇ ಮಾಡಿಲ್ಲ. ಯಾಕೆ ಕರೀಲಿಲ್ಲ ಅಂತ ಹೇಳಿದ್ರೆ, ನಾನು ಒಂದು ಪಾಯಿಂಟ್ ಅಲ್ಲಿ ತೋರಿಸಿಕೊಟ್ಟಿದ್ದೀನಿ, ಲಾರಿ ಉಂಟಂತ. ಡ್ರಜ್ಜರ್ ಹೇಗೂ ಬರ್ತದೆ, ಡ್ರಜ್ಜರ್ ತಂದ್ರೆ ಕ್ರೆಡಿಟ್ ಯಾರಿಗೆ ಬರ್ತದೆ, ಹೇಗೂ ಪಾಯಿಂಟ್ ತೋರಿಸಿದ ನಾನು. ಡ್ರಜ್ಜರ್ ಬಂದ್ರೆ ಈಶ್ವರ್ ಮುಳುಗಬೇಕಂತಿಲ್ಲ. ಅವ್ರು ಏನ್ ಮಾಡಿದ್ದಾರೆ, ಡ್ರಜ್ಜರ್ ತರಿಸಿ ಗೋವಾದಿಂದ ಮುಳುಗು ತಜ್ಞರನ್ನ ಅವ್ರು ತರಿಸಿದ್ದಾರೆ. ಅವಾಗ ನೀರು ಕ್ಲೀನ್ ಆಗಿದೆ, ಅಲ್ಲಿ ಹೇಗೆ ಬೇಕಾದ್ರೆ ಹುಡುಕಬಹುದು, ಡ್ರಜ್ಜರ್ ಸಹ ನಿಲ್ಬಹುದು, ಹೇಗೆ ಆದ್ರೆ ತೆಗಿಬಹುದು. ನಾವು ಈಶ್ವರ್ ಮಲ್ಪಿಗೆ ಹೇಗೆ ಕ್ರೆಡಿಟ್ ಕೊಡಬೇಕು, ಡ್ರಜ್ಜರ್ಗೆ ಕ್ರೆಡಿಟ್ ಸಿಗ್ಲಿ ಅಂತ ಹೇಳಿ ನನ್ನ ಕರೀಲೇ ಇಲ್ಲ. ನನ್ಗೆ ಅಲ್ಲಿನ ಜನಗಳು ಕರೆದ್ರು, ಬನ್ನಿ. ಯಾರಂದ್ರೆ ಜಗನ್ನಾಥ್ ಮನೆಯವರು, ಲೋಕೇಶ್ ಮನೆಯವರು, ಅರ್ಜುನ್ ಮನೆಯವರು, 3ನೇ ಹಂತ ನಡೀತಿದೆ, ನೀವು ಅಲ್ಲಿ ಬರಬೇಕು ಅಂತ. ನಾನು ಹೋದಾಗ ಅಲ್ಲಿ ಫಸ್ಟಿಗೆ ಹೋದಾಗ ನಿಮ್ಮನ್ನು ನಾವು ಕರೀಲಿಲ್ಲ ಅಂತ ಹೇಳಿದ್ರು. ಯಾರು? ಡ್ರಜ್ಜರ್ ವಹಿಸ್ಕೊಂಡ ಅರವಿಂದ್ ಏನೋ ಇರ್ಬೇಕು, ಅವ್ರು ಇಲ್ಲಿ ಅವ್ರೆ, ಅದು ಮಾಲೀಕರಾದ್ರದು. ನಿಮಗೆ ಹೇಳಿಲ್ಲಲ್ಲ, ನಾವು ಗೋವಾದಿಂದ ತರಿಸ್ತೇವೆ ಜನ ಅಂತ ಹೇಳಿದ್ರು. ಹೌದಾ, ಹಾಗಾದ್ರೆ ಫಸ್ಟ್ ಎಲ್ಲಿ ಹೋಗಿದ್ರಿ ನೀವು ಕೇಳಿದೆ. 1 ಹಂತನೇ ಆಗಿದೆ, ಮಳೆ ಬರ್ತದೆ ಸ್ವಲ್ಪ ಒಳಗೆ ಹೋಗೋಣ. 1 ಹಂತನ ಅಲ್ಲಿ ನೀವು ಇರ್ಲಿಲ್ಲ, 2ನೇ ಹಂತದಲ್ಲಿ ಸಹ ನೀವು ಇರ್ಲಿಲ್ಲ. ಈಗ 3ನೇ ಹಂತ ಬಂದಾಗ ಈಶ್ವರ್ ಮಲ್ಪೆ ನಿಮಗೆ ಬೇಡ, ಆಯ್ತಪ್ಪ ಪರವಾಗಿಲ್ಲ ನಾನು ಮಾಡೋದಿಲ್ಲ ನಿಂತ್ಕೊಂಡೆ. ಅವ್ರದ್ದು ಡ್ರಜ್ಜರ್ಗೆಲ್ಲ ಪೂಜೆ ಎಲ್ಲ ಆಗ್ಲಿಕ್ಕೆ MLA ಸರ್ ಬಂದರು, SP ಸರ್ ಬಂದು, DC ಮೇಡಮ್ ಬಂದರು. ಆವಾಗ ಸಹ ಏನಾಯ್ತು, ನಾನು ಅವ್ರ ಹತ್ರ ಕೇಳಲಿಕ್ಕೆ ಹೋಗಿಲ್ಲ. ಅದರಲ್ಲಿ ಸಹ ನಮ್ಮ ಮಂಜೇಶ್ವರದ ಅಶ್ರಫ್ ಸರ್, ಅಲ್ಲಿನ MLA ಸರ್ ಇದ್ರಲ್ಲ, ಸೂಪರ್. ಅವರು ಸಹ ಏನಂದ್ರೆ ಒಳ್ಳೆ ಮನುಷ್ಯ. ಯಾಕೆಂದ್ರೆ ನನಗೆ ಅಲ್ಲಿ ಆ ಭಾಗದಲ್ಲಿ ಸಹ ಕಾಸರಗೋಡು ಅಲ್ಲೊಂದು ಒಬ್ಬ ಗಾಳ ಹಾಕೋ ಹುಡುಗ ನೀರಿಗೆ ಬಿದ್ದಾಗ ಕರೆದದ್ದು ಅವರೇ. ಅವ್ರು ಸಹ ನಮ್ಗೆ ಇಲ್ಲಿ ಬಂದಿದ್ದಾರೆ, ಇಲ್ಲಿರುವಾಗ ಶಿರೂರಲ್ಲಿ 3ನೇ ಹಂತದಲ್ಲಿ ಇದ್ರು ಅವರು. ನಾನೇನ್ ಮಾಡಿದೆ, ಸೀದಾ ಬೋಟ್ ಹತ್ತಿ ಬೋಟಲ್ಲಿ ಕೂತ್ಕೊಂಡು, ಹೇಗೂ ನನಗೆ ಕರೀಲಿಲ್ಲ, ಪರವಾಗಿಲ್ಲ ಒಂದ್ಸಲ ಬೋಟಿಗೆ ಹೋಗಿ ಬರುವಂತ ಬೋಟಲ್ಲಿ ಬಾರ್ಜಲ್ಲಿ ಹೋದೆ. ಆವಾಗಲೇ ನಮ್ಗೆ T1 ರಿಪಬ್ಲಿಕ್ ಪಬ್ಲಿಕ್ ಅವ್ರು ನಮ್ಮ ಆತ್ಮ ಸ್ನೇಹಿತ. ಯಾಕಂದ್ರೆ ಅವರು ಇಲ್ಲಿ ಸ್ಟುಡಿಯೋಗೆ ಮೇಯ್ನ್ ಆಗಿ ಅಲ್ಲಿ ಅವರು ಈಶ್ವರ್ ಅವರು ನಿಮ್ಮನ್ನು ಯಾಕೆ ಬೇಡ ಅಂದ್ರೆ, ನೀವು 1ನೇ ಹಂತದಲ್ಲಿ ನೀವು ಮಾಡಿದಿರಿ, 2ನೇ ಹಂತದಲ್ಲಿ ನೀವು ಮಾಡಿದಿರಿ, 3ನೇ ಹಂತಕ್ಕೆ ಯಾಕೆ ಬೇಡ ಅವರು. ನಾನು ಮಾತಾಡ್ತೇನೆ ಇವ್ರ ಹತ್ರ, ಯಾರ ಹತ್ರ, ನಮ್ಮ MLA ಸರ್ ಸತೀಶ್ ಶೈಲ್ ಹತ್ರ ಅಂತೇಳಿ. ಡೈರೆಕ್ಟ್ ಅವ್ರು ಬಂದು ಈಶ್ವರ್ ಅವ್ರು ನೋಡಿ ಇಷ್ಟು ಜನ ಕಮೆಂಟ್ಸ್ ಹಾಕ್ತಾರೆ, ಡೈರೆಕ್ಟ್ ಅಂತ ಮಾತ್ರ ಡೈರೆಕ್ಟ್ ಬಿಟ್ಟರು. ಅವರು ಕಮೆಂಟ್ಸ್ ಬರ್ಕೊಂಡು ಈಶ್ವರ್ ಮಲ್ಪೆ ಬೇಕು ಇಲ್ಲಿಗೆ ಅಂತ ಹೇಳಿ ತೋರಿಸಿದ್ದಾರೆ. ಲಕ್ಷಾಂತರ ಜನಗಳು ಅಭಿಮಾನಿಗಳು ಅವರು ಬೇಕಂತ ಹೇಳ್ತಿದ್ದಾರೆ. ನೀವು ಬೇಕಾ ಬೇಡ, ಈಶ್ವರ್ ನಾಳೆನೇ ಹೇಳಿಲ್ಲ ಅಂತ ಹೇಳಿದ್ರು ಅವರು. ಹಾಗೆ 3ನೇ ಹಂತಕ್ಕೆ ಅವರೇ ಹೇಳಿದ್ರು. ಹಾಗೆ 3ನೇ ಹಂತದ ಕಾರ್ಯ 3ನೇ ಹಂತಕ್ಕೆ, ಯಾಕೆಂದ್ರೆ ಮೊದಲೇ ಅವರಿಗೆ ಒಂದು ಬೇರೆ SP ಮೇಡಮ್ ಆಗಲಿ DC ಮೇಡಮ್ SP ಸರ್ಗೂ ಸರಿಗಟ್ಟು ಮನಸ್ಸಿರ್ಲಿಲ್ಲ, ಇನ್ನು ಕ್ರೆಡಿಟ್ ನಾವೇ ತಕೊಳ್ಳೋ, ಹೇಗೆ ಡ್ರಜ್ಜರ್ ಬಂದಿದೆ ಅಂತ ಹೇಳಿ. ಈಗ ನಾನು ಹೇಳುದು, ಇಷ್ಟೆಲ್ಲ ಈಶ್ವರ್ ಮಲ್ಪೆ ಈಗ ಬೇಡ ಅಂತ ಆಗ್ಲಿಕ್ಕೆ ಕಾರಣ ಏನಿರ್ಬೋದು? ಅಧಿಕಾರಿಗಳ ಮನಸ್ಸಲ್ಲಿ ಏನಿರ್ಬೋದು?